ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಒಂದು ಆಸ್ತಿಗಳಿಗಾಗಿರ್ಬೋದು, ಮತ್ತೆ ಈ ಒಂದು ಮನೆಗಳಿಗೆ, ನಿವೇಶನಗಳಿಗೆ, ಈ ಒಂದು ಕಟ್ಟಡಗಳಿಗೆ ಎಲ್ಲದಕ್ಕೂ ಕೂಡ ಈ ಒಂದು ಸರ್ಕಾರದಿಂದನೇ ಬಿ ಖಾತಾನ ಮಾಡ್ಕೊಡ್ತಾ ಇದ್ದಾರೆ. ಈ ಒಂದು ಬಿ ಖಾತಾ ಅಂದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ ಯಾವುದೇ ಒಂದು ಆ ಒಂದು ಆಸ್ತಿಗಳಲ್ಲಿ, ಆ ಒಂದು ಮನೆಗಳಿಗೆ ಯಾವುದೇ ಒಂದು ದಾಖಲಾತಿ ಇಲ್ದಿರುವಂತ ಸಂದರ್ಭಗಳಲ್ಲಿ ಅದು ಅನಧಿಕೃತವಾಗಿ ಇದ್ರೆ ಅದಕ್ಕೆ ಅಧಿಕೃತವಾಗಿ ಈ ಒಂದು ಬಿ ಖಾತಾನ ಕೊಡ್ತಾರೆ. ಆ ಒಂದು ಬಿ ಖಾತಾನ ಕೊಟ್ಟ ನಂತರದಲ್ಲಿ ನಿಮ್ಗೆ ಅದಕ್ಕೆ ಒಂದು ಹಕ್ಕುಪತ್ರ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ನಿಮ್ಮ ಒಂದು ಜಮೀನ್ಗೆ ಯಾವುದೋ ಒಂದು ಡಾಕ್ಯುಮೆಂಟ್ ಸಿಕ್ತಂಗ ಆಗುತ್ತೆ. ಆ ಒಂದು ಡಾಕ್ಯುಮೆಂಟ್ ನ ನೀವು ಇಟ್ಕೊಂಡು ಈ ಸೊತ್ತು ಆಗಿರ್ಬೋದು, ಈ ಅದಕ್ಕೆ ಬೇಕಾಗುವಂತ ದಾಖಲಾತಿಗಳನ್ನ ನೀವು ರೆಡಿ ಮಾಡ್ಕೋಬಹುದು. ಆದ್ರೆ ನಿಮ್ಗೆ ಬಿ ಖಾತಾನೇ ಇಲ್ಲ ಅನ್ನುವಂತ ಸಂದರ್ಭಗಳಲ್ಲಿ ನಿಮ್ಗೆ ಏನ್ ಕೂಡ ಮಾಡೋದಿಕ್ ಆಗೋದಿಲ್ಲ. ಯಾಕಂತಂದ್ರೆ ಆ ಒಂದು ಇರುವಂತ ಆಸ್ತಿಗೆ ಟ್ಯಾಕ್ಸ್ ಕಟ್ಟೋದಿಕ್ ಆಗೋದಿಲ್ಲ, ಮತ್ತೆ ಅದು ಅನಧಿಕೃತವಾಗಿ ಉಳಿದ್ ಬಿಡುತ್ತೆ. ಹಾಗಾಗಿ ಇವಾಗ ಅಧಿಕೃತವಾಗಿ ಮಾಡ್ಕೋಬೇಕಂದ್ರೆ ನೀವು ಬಿ ಖಾತಾನ ಮಾಡಿಸ್ಲೇಬೇಕಾಗುತ್ತೆ. ಬಿ ಖಾತಾನ ಈ ಒಂದು ಸರ್ಕಾರದಿಂದನೇ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಒಂದು ಜುಲೈ ಏನ್ ಬರುತ್ತಲ್ವಾ, ಜುಲೈ ಫಸ್ಟ್ ಸೆಕೆಂಡ್ ವೀಕ್ ಅಲ್ಲಿ ನಿಮ್ಗೆ ಆ ಒಂದು ಅನಧಿಕೃತ ಆಸ್ತಿ ಯಾವುದೇ ಇದ್ರೂ ಕೂಡ, ಒಂದು ಮನೆಗಳಿದ್ರೆ, ನಿವೇಶನಗಳಿದ್ರೆ, ಮತ್ತೆ ಒಂದು ಕಟ್ಟಡಗಳು ಯಾವುದೇ ಇದ್ರೂ ಕೂಡ ನಿಮ್ಮ ಒಂದು ಆಸ್ತಿ, ಅದಕ್ಕೆ ಬಿ ಖಾತಾನ ಮಾಡ್ಕೊಡ್ತಾರೆ ಸರ್ಕಾರದಿಂದಾನೆ. ಆ ಒಂದು ಬಿ ಖಾತಾನ ಇಟ್ಕೊಂಡು ಅದಾದ ನಂತರದಲ್ಲಿ ಅದಕ್ಕೆ ಒಂದು ಟ್ಯಾಕ್ಸ್ ನ ರೂಪದಲ್ಲಿ ನೀವು ಹಣನ ಕಟ್ಟಬೇಕಾಗುತ್ತೆ. ಆ ಒಂದು ಟ್ಯಾಕ್ಸ್ ನ ಕಟ್ಟಿದ ನಂತರದಲ್ಲಿ ನಿಮ್ಗೆ ಈ ಒಂದು ಬಿ ಖಾತಾ ಏನ್ ಮಾಡಿರ್ತಾರಲ್ವಾ, ಅದ್ರ ಮುಖಾಂತರ ನಿಮ್ಗೆ ಈ ಸೊತ್ತನ್ನ ಮಾಡಬಹುದು. ಈ ಸೊತ್ತನ್ನ ಮಾಡಿ ಅದಾದ ನಂತರದಲ್ಲಿ ನಿಮ್ಮ ಒಂದು ದಾಖಲಾತಿಗಳನ್ನ ಸರಿಯಾದ ರೀತಿಯಲ್ಲಿ ಆ ಒಂದು ಆಸ್ತಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ಅದನ್ನ ಮಾಡ್ಕೋಬಹುದು ನೀವು. ಆದ್ರೆ ನಿಮ್ಗೆ ಬಿ ಖಾತಾನ ಇಲ್ಲ ಅನ್ನೋ ಸಂದರ್ಭಗಳಲ್ಲಿ ನಿಮ್ಗೆ ಯಾವ್ದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ದಾಖಲಾತಿ ಇರೋದಿಲ್ಲ, ಅಂದ್ರೆ ಅನಧಿಕೃತವಾಗಿ ಇದ್ಬಿಡುತ್ತೆ. ಹಾಗಾಗಿ ಅಧಿಕೃತವಾಗಿ ಮಾಡ್ಕೋಬೇಕಂದ್ರೆ ನೀವು ಫಸ್ಟ್ ಬಿ ಖಾತಾನ ಮಾಡ್ಬೇಕು. ನಿಮ್ಗೆ ಹಲವಾರು ಜನರನ್ನ ನೋಡಿದೀನಿ, ಒಂದು ಮನೆಗಳಲ್ಲಿ ಅವರ ಒಂದು ದಾಖಲಾತಿಗಳು ಸರಿಯಾಗಿರೋದಿಲ್ಲ, ಆ ಒಂದು ಹಕ್ಕುಪತ್ರ ಇರೋದಿಲ್ಲ, ಮತ್ತೆ ಬೇಕಾಗುವಂತ ಯಾವುದೇ ರೀತಿಯಾದ ದಾಖಲಾತಿಗಳು ಇರೋದಿಲ್ಲ. ಅವರ ಆಸ್ತಿಗೂ ಕೂಡ ಯಾವುದೇ ರೀತಿಯಾದ ದಾಖಲಾತಿಗಳು ಇರೋದಿಲ್ಲ. ಹಾಗಾಗಿ ನೀವು ಈ ಒಂದು ಬಿ ಖಾತಾನ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೋ ಒಂದು ದಾಖಲಾತಿ ಸಿಕ್ತಂಗ ಆಗುತ್ತೆ ಆ ಒಂದು ಆಸ್ತಿಗೆ. ಅದಾದ ನಂತರದಲ್ಲಿ ನೀವು ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ನಿಮ್ಗೆ ಈ ಸೊತ್ತನ್ನು ಮಾಡ್ಬೋದು, ಅಥವಾ ನಿಮ್ಮ ಒಂದು ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು, ನೀವು ಓನರ್ ಆಗ್ಬೋದು. ಇವಾಗ ನಿಮ್ಗೆ ಈ ಒಂದು ಬಿ ಖಾತಾನೇ ಇಲ್ಲ ಅನ್ನೋದಾದ್ರೆ ನಿಮ್ಗೆ ಅದಕ್ಕೆ ಯಾವುದೇ ರೀತಿಯಾದ ಓನರ್ಶಿಪ್ ಇರೋದಿಲ್ಲ. ನಿಮ್ಮ ಆ ಒಂದು ಆಸ್ತಿಗೆ ನೀವು ಓನರ್ ಆಗಿರೋದಿಲ್ಲ. ಹಾಗಾಗಿ ಈ ಒಂದು ಬಿ ಖಾತಾನ ಮಾಡಿಸಿದ್ರೆ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಒಂದು ಬಿ ಖಾತಾನ ಮಾಡ್ಲೇಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಸರ್ಕಾರದಿಂದನೇ ಅದನ್ನ ತೀರ್ಮಾನ ತಗೊಂಡಿದ್ದಾರೆ. ಎಲ್ರಿಗೂ ಕೂಡ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಒಂದು ಈ ಒಂದು ಅನಧಿಕೃತ ಆಸ್ತಿಗಳಿಗೆ ಅಥವಾ ಅನಧಿಕೃತ ಮನೆಗಳಿಗಾಗಿರ್ಬೋದು, ದಾಖಲಾತಿ ಇಲ್ದಿರುವಂತ ಒಂದು ಏನು ಆಸ್ತಿಗಳಿದಾವೆ ಎಲ್ಲದಕ್ಕೂ ಕೂಡ ಬಿ ಖಾತಾನ ಮಾಡ್ಕೊಡ್ತೀವಿ ಅಂತ ಸರ್ಕಾರನೇ ತೀರ್ಮಾನ ತಗೊಂಡಿದ್ದಾರೆ ಸ್ನೇಹಿತರೆ. ಇವಾಗ ಜುಲೈಯಿಂದ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಬಿ ಖಾತಾನ ಮಾಡಿದ ನಂತರದಲ್ಲಿ ನೀವು ಟ್ಯಾಕ್ಸ್ ಕೂಡ ಕಟ್ಟಬೇಕಾಗುತ್ತೆ. ಟ್ಯಾಕ್ಸ್ ಕಟ್ಟಿದ ನಂತರದಲ್ಲಿ ನಿಮ್ಗೆ ಆ ಒಂದು ಟ್ಯಾಕ್ಸ್ ಕಟ್ಟಿದಂತ ಒಂದು ರಿಸಿಪ್ಟ್ ಏನಿರುತ್ತಲ್ವಾ, ಅದನ್ನ ಇಟ್ಕೊಂಡು ನೀವು ಬೇಕಾದ್ರೆ ಈ ಒಂದು ಆಸ್ತಿ, ಈ ಸೊತ್ತು ಆಗಿರ್ಬೋದು, ಮತ್ತೆ ಅದಕ್ಕೆ ಬೇಕಾಗುವಂತ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನಿರುತ್ತೆ ಅದನ್ನೆಲ್ಲದನ್ನು ಕೂಡ ಮಾಡಿಸ್ಕೋಬಹುದು ಸ್ನೇಹಿತರೆ. ಆದ್ರೆ ನಿಮ್ಗೆ ಬಿ ಖಾತಾನ ವೆರಿ ಇಂಪಾರ್ಟೆಂಟ್ ಆಗಿ ಮಾಡಿಸ್ಲೇಬೇಕು. ಈ ಬಿ ಖಾತಾ ಏನು ಅಂತ ನೋಡೋದಾದ್ರೆ, ಈ ಒಂದು ಯಾವುದೇ ಒಂದು ಜಮೀನ್ಗೆ, ಈ ಒಂದು ಆಸ್ತಿಗೆ, ಈ ಒಂದು ಆಸ್ತಿಯ ಒಂದು ದಾಖಲೆ, ಒಂದು ಪ್ರಮಾಣ ಪತ್ರ ಆಗಿರುತ್ತೆ. ಬಿ ಖಾತಾನ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಪ್ರೊಸೆಸ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಯಾಕಂದ್ರೆ ನೀವು ಅಲ್ಲಿ ಟ್ಯಾಕ್ಸ್ ಕಟ್ಟಿರ್ತೀರಾ, ಕಂಪ್ಲೀಟ್ ದಾಖಲಾತಿಗಳನ್ನ ಕೊಟ್ಟಿರ್ತೀರಾ. ಅದಾದ ನಂತರದಲ್ಲಿ ಯಾವುದೋ ಒಂದು ಆಸ್ತಿಗೆ, ಏನು ಇಲ್ದಿರುವಂತ ಒಂದು ಆಸ್ತಿಗೆ ಏನೋ ಒಂದು ಪ್ರಮಾಣ ಪತ್ರ ಸಿಕ್ತಂಗ ಆಗುತ್ತೆ. ಅದನ್ನ ಇಟ್ಕೊಂಡು ನೀವು ಈ ಸೊತ್ತನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೆ ಅದಕ್ಕೆ ಆ ಒಂದು ಆಸ್ತಿಗೆ ಕಂಪ್ಲೀಟ್ ಆಗಿ ನೀವು ಓನರ್ ಆಗೋದಾಗಿರ್ಬೋದು, ಮಾಡ್ಕೋಬಹುದು. ಆದ್ರೆ ಇವಾಗ ನಿಮ್ಗೆ ಈ ಒಂದು ಬಿ ಖಾತಾ ಕೊಟ್ಟ ನಂತರದಲ್ಲಿ ಕಂಪ್ಲೀಟ್ ಆಗಿ ಇದೇ ಈ ಒಂದು ಆಸ್ತಿಯ ಒಂದು ದಾಖಲಾತಿ ಅಂತ ಹೇಳೋದಿಕ್ ಆಗೋದಿಲ್ಲ. ಅದನ್ನು ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ಆದ್ರೆ ಇವಾಗ ಬಿ ಖಾತಾನ ಮಾಡಿದ್ರೆ ನಿಮ್ಗೆ ತುಂಬಾನೇ ಈಸಿ ಆಗ್ಬಿಡುತ್ತೆ. ಆ ಒಂದು ಜಮೀನ್ಗೆ ಯಾವುದೋ ಒಂದು ದಾಖಲೆ ಸಿಕ್ತಂಗ ಆಗ್ಬಿಡುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಅಕ್ರಮ ಸಕ್ರಮ ಅಂತ ಹೇಳ್ಬಿಟ್ಟು ಕೂಡ ಮಾಡ್ತಾ ಇದ್ರು. ಅಂದ್ರೆ ಇದು ಸೇಮ್ ಅದೇ ರೀತಿಯಾದ ಪ್ರೊಸೀಜರ್ ಇರುತ್ತೆ. ಅಂದ್ರೆ ನೀವು ಅಕ್ರಮವಾಗಿ ಯಾವುದೋ ಒಂದು ಸರ್ಕಾರದ ಒಂದು ಜಮೀನ ಬಳಸ್ಕೊಳ್ತಿದ್ರೆ, ಅಥವಾ ಸರ್ಕಾರದ ಒಂದು ಜಮೀನಲ್ಲಿ ನಿಮ್ಮ ಒಂದು ಮನೆ ಏನಾದ್ರು ಕಟ್ಕೊಂಡಿದ್ರೆ ಅದಕ್ಕೆ ಈ ಒಂದು ಅಕ್ರಮದಿಂದ ಸಕ್ರಮನ ಮಾಡ್ಕೋಬಹುದಾಗಿತ್ತು. ಅದೇ ರೀತಿಯಾಗಿ ಇದನ್ನು ಕೂಡ ಈ ಒಂದು ಬಿ ಖಾತಾನ ಮಾಡಿದ ನಂತರದಲ್ಲಿ ನಿಮ್ಗೆ ಈ ಒಂದು ಗೌರ್ಮೆಂಟ್ ಇಂದ ಏನೋ ಒಂದು ದಾಖಲೆ ಸಿಕ್ತಂಗ ಆಗುತ್ತೆ. ಅದಾದ ನಂತರದಲ್ಲಿ ನೀವು ಬೇಕಾದ್ರೆ ಅದು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗ್ಬೋದು ಹೋಗ್ತಾ ಹೋಗ್ತಾ. ಆದ್ರೆ ಇವಾಗ ಮಾತ್ರ ಒಂದು ಬಿ ಖಾತಾನ ವೆರಿ ಇಂಪಾರ್ಟೆಂಟ್ ಆಗಿ ಮಾಡ್ಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ಬಿ ಖಾತಾನ ಮಾಡೋದಕ್ಕೆ ಏನ್ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ವೋಟರ್ ಐಡಿ ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಮನೆಯಲ್ಲಿದ್ರೆ ಆ ಒಂದು ಯಾವ ಒಂದು ಅಡ್ರೆಸ್ ಅಲ್ಲಿ ಇರ್ತೀರಲ್ವಾ, ಆ ಒಂದು ಅಡ್ರೆಸ್ ಅಲ್ಲಿ ಇರುವಂತ ಒಂದು ನೀರಿನ ಬಿಲ್ ಆಗಿರ್ಬೋದು, ಅಥವಾ ಈ ಒಂದು ಕರೆಂಟ್ ಬಿಲ್ ಆಗಿರ್ಬೋದು, ಅಂದ್ರೆ ಯಾವ್ದಾದ್ರು ಕೂಡ ಯುಟಿಲಿಟಿ ಬಿಲ್ಸ್ ಯಾವುದೇ ಇದ್ರೂ ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಜೊತೆಗೆ ನೀವು ಯಾವ ಆಸ್ತಿಯಲ್ಲಿ ಅನಧಿಕೃತವಾಗಿದ್ದೀರಾ
ಅದರ ಒಂದು ಪಾಣಿ ಬೇಕಾಗುತ್ತೆ. ಆ ಒಂದು ಪಾಣಿನ ನೀವು ತೆಗೆಸ್ಬೇಕಾಗುತ್ತೆ. ಎಷ್ಟನೇ ಸರ್ವೆ ನಂಬರಲ್ಲಿ ಬರುತ್ತೆ ಒಂದು ಆಸ್ತಿ ಅಥವಾ ಒಂದು ಮನೆ, ಆ ಒಂದು ಕಟ್ಟಡ, ಯಾವ ಒಂದು ಒಂದು ಸರ್ವೆ ನಂಬರಲ್ಲಿ ಬರುತ್ತೆ, ಅದರ ಒಂದು ಪಾಣಿನ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಆ ಒಂದು ಪಾಣಿ ಮತ್ತೆ ಒಂದು ನಿಮ್ಮ ಒಂದು ಕಂಪ್ಲೀಟ್ ಆಗಿ ನಿಮ್ಮ ಒಂದು ದಾಖಲಾತಿಗಳು ಏನೇನಿರುತ್ತೆ ಅದನ್ನೆಲ್ಲ ತಗೊಂಡೋಗಿ ನೀವು ಆನ್ಲೈನ್ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆ ರೀತಿಯಾದ ಒಂದು ಅವಕಾಶನ ಮಾಡಿ ಕೊಡ್ತಾರೆ ಈ ಒಂದು ಸರ್ಕಾರದಿಂದಾನೆ. ಅದೇ ರೀತಿಯಾಗಿ ಸ್ನೇಹಿತರೆ, ಇನ್ನೂ ಕೂಡ ಈ ಒಂದು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಟ್ಟಿಲ್ಲ ಸರ್ಕಾರ, ಜಸ್ಟ್ ಹೇಳಿರುವಂತದ್ದಷ್ಟೇನೆ. ಇನ್ನು ಜುಲೈಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಇದು ಯಾವಾಗ ಏನಾದ್ರೂ ಕೂಡ ಸರ್ಕಾರದಿಂದ ಯಾವಾಗ ಇದನ್ನ ಮಾಡ್ಬೋದು ಅಂತ ಬಿಡ್ತಾರೆ, ಅವಾಗ ನಾನು ಇಮಿಡಿಯೇಟ್ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಅರ್ಥ ಆಗಿದ್ರೆ ಒಂದು ಲೈಕ್ ನ ಮಾಡಿ, ಹಾಗೇನೆ ನಮ್ಮ ಒಂದು ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.